ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸ್ತಾ ಇರೋ ರೆಸಿಪಿ ನಾಟಿ ಸ್ಟೈಲ್ನಲ್ಲಿ ಇತಿಕಿದ ಅವರೆಬೇಳೆ ಹಾಕ್ಬಿಟ್ಟು ಮಟನ್ ಕೈಮಾ ಉಂಡೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇದು ಮುದ್ದೆ, ಅನ್ನಕ್ಕೆ, ಚಪಾತಿ, ಪರೋಟ ಎಲ್ಲದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ. ನಾನು ತೋರಿಸಿದ ಥರ ಒಂದು ಸಾರಿ ಇತಿಕಿದ ಬೇಳೆ ಹಾಕ್ಬಿಟ್ಟು ಮಟನ್ ಕೈಮಾ ಉಂಡೆ ಸಾರನ್ನ ಮಾಡ್ಕೊಂಡು ಊಟ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಇವಾಗ ಹೇಗೆ ಮಾಡೋದು, ಏನೇನು ಪದಾರ್ಥ ಬೇಕಂತ ನಾನಿವಾಗ ತೋರಿಸ್ಕೊಡ್ತೀನಿ. ಈಗ ಕೈಮಾ ತೊಗೊಂಡಿದ್ದೀನಿ. ನಾನು ಮಟನ್ ಕೈಮಾನ ಅರ್ಧ kg, ಇತಿಕಿದ ಬೇಳೆ ತೊಗೊಂಡಿದ್ದೀನಿ. ಒಂದು 300 ಗ್ರಾಮ್ನಷ್ಟು ಇತಿಕಿದ ಅವರೆಬೇಳೆ ತೊಗೊಂಡಿದ್ದೀನಿ. ಇವಾಗ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್ ಮಾಡ್ಕೊತೀನಿ. ಫಸ್ಟು ಅದನ್ನು ರುಬ್ಕೋಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಸ್ವಲ್ಪ ಅರಿಶಿಣದ ಪುಡಿನ ಹಾಕಿ ಪೇಸ್ಟ್ ಮಾಡಬೇಕು. ಖಾರದ ಪುಡಿಗೆ ಧನಿಯಾ ಪುಡಿ, ಖಾರದ ಪುಡಿ ಮತ್ತು ಕಾಳುಮೆಣಸು ಮತ್ತು ಜೀರಿಗೆ, ಇಷ್ಟು ಕೂಡ ಖಾರದ ಪುಡಿಗೆ ಖಾರಕ್ಕೆ ಇಷ್ಟನ್ನು ಒಂದು ಸಾರಿ ರುಬ್ಕೋಬೇಕು. ಇವಾಗ ಕೈಮಾಗೆ ಒಂದು ಸಾರಿ ರುಬ್ಕೋಬೇಕು. ಕೈಮಾಗೆ ರುಬ್ಕೊಳ್ಳೋದಕ್ಕೆ ಕೊತ್ತಂಬರಿ ಸೊಪ್ಪು, ಉರಿಗಡಲೆ, ಸ್ವಲ್ಪ ಈರುಳ್ಳಿ, ಒಂದು 4 ಹಸಿಮೆಣಸಿನಕಾಯಿ, ಸ್ವಲ್ಪ ಚಕ್ಕೆ ಲವಂಗ, ಇಷ್ಟು ಕೂಡ ಕೈಮಾಗೆ ರುಬ್ಕೊಳ್ಳೋದಕ್ಕೆ. ಅದಕ್ಕೆ ನಾನು ಅರ್ಧ kg ಕೈಮಾ ತೊಗೊಂಡಿರೋದ್ರಿಂದ 2 ಮೊಟ್ಟೆನ ಒಡೆದಾಕ್ತೀನಿ. ಕೈಮಾಗೆ ಸಪ್ರೇಟ್ ರುಬ್ಕೊತೀನಿ. ಇವಾಗ ಕಾಯಿ ಮಸಾಲೆಗೆ ತೆಂಗಿನಕಾಯಿ, ಗಸಗಸೆ, ಚಕ್ಕೆ ಲವಂಗ ಇದನ್ನು ಸಪ್ರೇಟಾಗಿ ರುಬ್ಕೊತೀನಿ. ನಾನಿವಾಗ ರುಬ್ಕೊಳ್ಳೋದನ್ನೆಲ್ಲ ಮೊದಲು ರುಬ್ಕೊತೀನಿ. ಮೊದಲು ಎಲ್ಲ ರುಬ್ಬಿ ಇಟ್ಕೊತೀನಿ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ ಹಾಕ್ತೀನಿ, ಬೆಳ್ಳುಳ್ಳಿ ಮತ್ತು ಶುಂಠಿ, ಅರಿಶಿನ ಇಷ್ಟು ಹಾಕ್ಕೊಂಡು ನುಣ್ಣಗೆ ರುಬ್ತೀನಿ. ನೀರು ಹಾಕದೇ ರುಬ್ಕೊತೀನಿ. ಇವಾಗ ನೋಡಿ, ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ, ಅರಿಶಿನ ಇಷ್ಟನ್ನು ನೀರು ಹಾಕ್ದೇ ರುಬ್ಕೊಂಡಿದ್ದೀನಿ. ಇವಾಗ ಇದೇ ಜಾರಿಗೆ ಖಾರದ ಪುಡಿ, ಧನಿಯಾ ಪುಡಿ, ಕಾಳುಮೆಣಸು, ಜೀರಿಗೆ ಇದನ್ನೆಲ್ಲ ಹಾಕ್ಕೊಂಡು ಇವಾಗ ರುಬ್ಕೊತೀನಿ. ಇದೆಲ್ಲ ಹಾಕ್ಕೊಂಡು ನೀರು ಹಾಕಿ ನಯಸ್ಸಾಗಿ ರುಬ್ಕೊತೀನಿ. ಇವಾಗ ನೋಡಿ, ಧನಿಯಾ ಪುಡಿ, ಖಾರದ ಪುಡಿ, ಜೀರಿಗೆ, ಮೆಣಸು ಇಷ್ಟು ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ಕೈಮಾ ಹಾಕೋದಕ್ಕೆ ನೋಡಿ, ಕಡಲೆ, ಒಂದು ಸ್ವಲ್ಪ ಈರುಳ್ಳಿ, ಮೆಣಸಿನ್ಕಾಯಿ, ಚಕ್ಕೆ ಲವಂಗ ಸ್ವಲ್ಪ, ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಇವಾಗ ಕೈಮಾಗೆ ರುಬ್ಕೊತೀನಿ. ಇವಾಗ ನೋಡಿ, ಇಷ್ಟು ನುಣ್ಣಗೆ ಕೈಮಾಕ್ಕೆ ರುಬ್ಕೊಂಡಿದ್ದೀನಿ. ಇವಾಗ ಇದ್ರ ಜೊತೆ ಕೈಮಾ ಹಾಕ್ಕೊತೀನಿ. ಚೆನ್ನಾಗಿ ತೊಳೆದು ನೀರೆಲ್ಲ ತೆಗೆದಿಟ್ಟಿದ್ದೀನಿ. ಇದ್ರ ಜೊತೆ ಮಿಕ್ಸ್ ಮಾಡಿ ಕೈಮಾ ರುಬ್ಕೊತೀನಿ. ಒಂದು ರೌಂಡ್ ಮಿಕ್ಸಿ ಮಾಡ್ತೀನಿ. ಇವಾಗ ಕೈಮಾನ ನೋಡಿ ಈ ಥರ ರುಬ್ಬಿಟ್ಕೊಂಡಿದ್ದೀನಿ. ಈಗ ಇದು ಕೈಮಾ ರೆಡಿಯಾಗಿದೆ. ಇನ್ನು ನೋಡಿ, ಇದೇ ಜಾರಿಗೆ ಈಗ ತೆಂಗಿನಕಾಯಿ, ಗಸಗಸೆ, ಚಕ್ಕೆ ಲವಂಗ, ನಾನು ಇದನ್ನೆಲ್ಲ ರುಬ್ಕೊತೀನಿ. ತೆಂಗಿನಕಾಯಿ, ಗಸಗಸೆ, ಚಕ್ಕೆ ಲವಂಗ ನಾವು ಸಪ್ರೇಟಾಗಿ ರುಬ್ಬಾಕ್ತೀನಿ. ನೋಡಿ, ತೆಂಗಿನಕಾಯಿ, ಗಸಗಸೆ, ಚಕ್ಕೆ ಲವಂಗ
ರುಬ್ಕೊಂಡಿದ್ದಾಯಿತು. ಇವಾಗ ಎಲ್ಲದನ್ನು ರುಬ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಹಾಕ್ತೀನಿ. ಇವಾಗ ಕೈಮಾ ರುಬ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಇವಾಗ ಮಿಕ್ಸ್ ಮಾಡ್ಕೊತೀನಿ. ಇವಾಗ 2 ಮೊಟ್ಟೆ ತೊಗೊಂಡಿದ್ದೀನಲ್ಲ, ಹುಡ್ಕಾಕ್ತೀನಿ ಮೊಟ್ಟೆನ. ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ, ಮಿಕ್ಸ್ ಮಾಡ್ತೀನಿ. ಇವಾಗ ಕಡಲೆ ರುಬ್ಬಕ್ಕೂ ಹಾಕಿದ್ದೆ, ಕಡಲೆ ಹಿಟ್ಟು ಇದು ಸ್ವಲ್ಪ ಹಾಕ್ತೇನೆ. ಇವಾಗ ಇದು ರೆಡಿಯಾಗಿದೆ. ಇವಾಗ ಈ ಥರ ಉಂಡೆ ಕಟ್ಕೊತೀನಿ. ಎಲ್ಲ ಉಂಡೆನೂ ಈ ಥರ ಕಟ್ಕೊತೀನಿ, ಇಷ್ಟು ಚಿಕ್ಕ ಚಿಕ್ಕದಾಗಿ. ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. ಇವಾಗ ಎಣ್ಣೆ ಬಿಸಿಯಾಗಿದೆ. ಈ ಶುಂಠಿ ಬೆಳ್ಳುಳ್ಳಿ ರುಬ್ಬಿಟ್ಕೊಂಡ್ರೆ ಅದು ಹಾಕ್ಕೊಳ್ತೀನಿ. ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ತೀನಿ. ಇವಾಗ ಹೆಸರುಬೇಳೆ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತೀನಿ. ಇವಾಗ ರುಬ್ಬಿಟ್ಕೊಂಡ್ರೆ ಖಾರ ಹಾಕ್ತಾಯಿದ್ದೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಖಾರ ಬೇಯೋದಕ್ಕೆ ನೀರು ಸೇರಿಸ್ತೀನಿ. ಖಾರ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ನೋಡಿ ಒಂದೊಂದೇ ಉಂಡೆ ಹಾಕ್ತೀನಿ. ಇಷ್ಟು ಚಿಕ್ಕ ಉಂಡೆನ ನೋಡಿ ಹಾಕ್ತೀನಿ. ಎಲ್ಲದೂ ಹಿಂಗೆ ಹಾಕ್ತೀನಿ. ಎಲ್ಲ ಉಂಡೆನೂ ಹಿಂಗೆ ಹಾಕಿದ್ದೀನಿ ನೋಡಿ. ಈ ಥರ ಮೇಲೆ ಬರಬೇಕು. ಮೇಲೆ ಬರೋವರೆಗೂ ನಾವು ಸೌಟ್ ಹಾಕ್ಬಾರ್ದು. ನೋಡಿ ಈ ಥರ ಮೇಲೆ ಬಂದಿದೆ. ಚೆನ್ನಾಗಿದೆ.
ಕಾಳು ಕೂಡ ಬೆಂದಿದೆ. ಇವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ತೆಂಗಿನಕಾಯಿ ಗಸಗಸೆ ರುಬ್ಬಿಟ್ಕೊಂಡಿದ್ದೀನಲ್ವಾ, ಇವಾಗ ಅದನ್ನು ಹಾಕ್ತಾ ಇದ್ದೀನಿ. ಇವಾಗ ಉಪ್ಪು ಖಾರ ನೋಡಿಕೊಂಡು ನಮಗೆ ಎಷ್ಟು ತೆಳು ಬೇಕು ಎಷ್ಟು ಗಟ್ಟಿ ಬೇಕು ನೋಡಿಕೊಂಡು ನೀರು ಸೇರಿಸ್ಕೋಬೇಕು. ಕಾಯಿ ಗಸಗಸೆ ಬೇಯಬೇಕು, ಸ್ವಲ್ಪ ಬೇಯಲಿ. ಮತ್ತು ಈತಿಗೆ ಬೇಳೆ ಸಾರು ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುದ್ದೆ, ಈತಿಗೆ ಬೇಳೆ, ಮಟನ್ ಕೈಮಾ ಸಾರು ರೆಡಿಯಾಗಿದೆ.